ನಮಸ್ತೆ ಫ್ರೆಂಡ್ಸ್, ನಾನು ಶ್ವೇತಾ ಚಂದ್ರಶೇಖರ್ ಕುಂಟಾ. ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ. ನಾವು ಮನೆಯಿಂದ 7 ಗಂಟೆಗೆ ಹೊರಟಿದ್ವಿ. 7:30 ರೈಲ್ವೆ ಸ್ಟೇಷನಲ್ಲಿದ್ವಿ. 8 ಗಂಟೆಗೆ ನಮ್ಮ ಟ್ರೈನ್ ಆಗಿತ್ತು, ಮೈಸೂರು ಟು ಚೆನ್ನೈ. ನಾವು ಮೊದಲೇ ರಿಸರ್ವೇಷನ್ ಮಾಡಿಟ್ಟಿದ್ವಿ. ಮೊದಲೇ ನಾವು ಹೋಗೋ ಪ್ಲ್ಯಾನ್ ಇತ್ತು. ರಿಸರ್ವೇಷನ್ಗೆ 75 ರುಪೀಸು, ಅದೇ ಜನರಲ್ಗೆ 45 ರುಪೀಸು. ಆದರೆ ಜನರಲ್ ತುಂಬ ಕಷ್ಟ, ಯಾಕಂದರೆ ಫುಲ್ ರಶ್ ಇರುತ್ತೆ. ಅದು ಸಂಡೇ ಆದ್ದರಿಂದ. ನೀವೇನಾದರೂ ಕೆಂಗೇರಿ ಆಸ್ಪಾಸಲ್ಲಿದ್ದರೆ ನೀವು ಕೆಂಗೇರಿಯಿಂದ ಹತ್ಕೊಂಡು ಬಂದರೆ ಅಲ್ಲಿ ಸೀಟ್ ಸಿಗತ್ತೆ. ಅದೇ ನೀವು ಮೆಜೆಸ್ಟಿಕಲ್ಲಿ ಹತ್ತಕ್ಕೆ ಹೋದರೆ ಫುಲ್ ರಶ್ ಇರುತ್ತೆ. KR ಪುರಮ್ದಲ್ಲಂತೂ ಹತ್ತಕ್ಕೆ ಹೋಗಬೇಡಿ, ಫುಲ್ ರಶ್ ಇರುತ್ತೆ, ಒಳಗಡೆ ಹೋಗೋಕ್ಕೆ ಆಗಲ್ವಂತೆ. ಅದೇ ನೀವು ಟ್ಯಾಕ್ಸಿ ಮಾಡ್ಕೊಂಡು ಬರ್ತೀರಾ ಅಂದರೆ 4000 ಸಮಥಿಂಗ್ ಆಗುತ್ತೆ. ನಮ್ಮ ಟ್ರೈನ್ ಬರ್ತಾ ಇದೆ, ಇದೇ ನಮ್ಮ ಟ್ರೈನು. ಜನರಲಲ್ಲಿ ಫುಲ್ ರಶ್ ಇದೆ. ನೀವು ಬರೋರು ಪ್ಲ್ಯಾನ್ ಮಾಡ್ಕೊಂಡು ರಿಸರ್ವೇಷನ್ನೇ ಮಾಡ್ಕೊಂಡು ಬನ್ನಿ. ಸಂಡೇ ಆಗೋದ್ರಿಂದ ತುಂಬ ರಶ್ ಇರುತ್ತೆ. ನೋಡಿ, ಬಂಗಾರಪೇಟೆ ಬಂತು. ಇವಾಗ ಬಂಗಾರಪೇಟೆಯಿಂದ ಬಂಗಾರಪೇಟೆ ಬಸ್ ಸ್ಟ್ಯಾಂಡು ಹತ್ತಿರದಲ್ಲೇ ಇದೆ. ನಾವು ಬೆಳಿಗ್ಗೆ ಬಂದದ್ರಿಂದ ತಿಂಡಿ ಏನೂ ತಿನ್ನಲಿಲ್ಲಾಗಿತ್ತು. ಮುಂದೆ ವೇಲು ಹೋಟೆಲಿಗೆ ಹೋಗಿ ಆಪ್ಷನ್ನೇ ಇಲ್ಲ, ಅದೊಂದೇ ಹೋಟೆಲ್ಲು. ಅಕ್ಕಪಕ್ಕದಲ್ಲಿ ಯಾವ ಹೋಟೆಲ್ಲೂ ಇಲ್ಲ, ಅದೇ ಹೋಟೆಲ್ಗೆ ಹೋಗಿ ತಿನ್ನಬೇಕು. ಫುಲ್ ರಶ್ ಇತ್ತು, ಯಾಕಂದರೆ ಟ್ರೈನ್ ಬಂದಿತ್ತಲ್ಲ, ಆವಾಗ ಎಲ್ಲರೂ ಹೋಗಿ ರಶ್ ಆಗಿಬಿಟ್ಟಿತ್ತು. ಅಲ್ಲಿ ತಿಂಡಿ ತಿಂದ್ಕೊಂಡು ಇವಾಗ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಕೋಟಿಲಿಂಗೇಶ್ವರಕ್ಕೆ ಹೋಗಿ ರೆಡಿಯಾಗಿದ್ವಿ. ನೋಡಿ, ಬಸ್ ರೆಡಿಯಾಗಿದೆ ಕೋಟಿಲಿಂಗೇಶ್ವರಕ್ಕೆ. ಫುಲ್ ರಶ್ ಆಗಿದೆ. ನೆಕ್ಸ್ಟ್ ಬರ್ತಾನೆ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಬಸ್ಸಿಗೆ. ಕೋಟಿಲಿಂಗೇಶ್ವರ ಬಂದೇ ಬಿಡ್ತು. ಫುಲ್ಲು ವೆಹಿಕಲ್ಲು, ತುಂಬ ಜನ ವೆಹಿಕಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಒಂದಾದ ನಂತರ ಒಂದು ಕಾರ್ ಹೋಗ್ತಾನೇ ಇದೆ, ಹೋಗೋಕ್ಕೆ ಜಾಗ ಸಿಗ್ತಾ ಇಲ್ಲ, ಅಷ್ಟೊಂದು ರಶ್ ಇದೆ. ಒಳಗಡೆ ಹೋಗಿ ನೋಡಬೇಕು, ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂದ್ಬಿಟ್ಟು. ನಾವು ಪೂಜೆಗೆ ಅಂದ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಮತ್ತು ಹೂವು ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲೆಲ್ಲ ಮಾರ್ಕೆಟಿಂಗ್ ಇದೆ ನೋಡಿ. ನೋಡಿ, ಇವರು ಸ್ಟ್ಯಾಚು ಥರ ನಿಂತ್ಕೊಂಡಿದ್ದಾರೆ. ಪೇಂಟೆಲ್ಲ ಹಚ್ಕೊಂಡು ತುಂಬ ಹೊತ್ತು ಅಲ್ಗಾಡದೆ ಹಾಗೆ ನಿಂತಿದ್ರು. ಎಲ್ಲ ಶಿವನನ್ನು ನೆನೆಸ್ತಾ ನಾವು ಕೋಟಿಲಿಂಗೇಶ್ವರಕ್ಕೆ ಪಾದಾರ್ಪಣೆ ಮಾಡೋಣ. ಇವಾಗ ಎಲ್ಲಿ ನೋಡಿದ್ರು ಲಿಂಗ, ಎಷ್ಟು ದೂರ ನೋಡಿದ್ರು ಲಿಂಗನೇ ಇದೆ. ನಾವು ದೀಪ ಮತ್ತು ಹೂಗಳನ್ನೆಲ್ಲ ತೊಗೊಂಡಿದ್ವಲ್ಲ, ಅದನ್ನೆಲ್ಲ ಇಲ್ಲಿ ಚಿಕ್ಕ ಲಿಂಗ ಇತ್ತು. ಆ ಲಿಂಗಕ್ಕೆ ನಾವು ಹೂವನ್ನೆಲ್ಲ ಹಾಕ್ತಾ ಬಂದ್ವಿ. ಎಲ್ಲರೂ ಹಾಕ್ತಾಯಿದ್ರು ಅಂದ್ಬಿಟ್ಟು ನಾವು ಇಲ್ಲೇ ಹಾಕಿದ್ವಿ. ಆಮೇಲೆ ನೋಡಿದ್ರೆ ಅದು ದೊಡ್ಡದಲ್ಲಿ ಲಿಂಗ ಇದೆ, ಅಲ್ಲಿ ಹಾಕಬೇಕಿತ್ತು. ದೀಪನೂ ಹಾಗೆ ಎಲ್ಲರೂ ಇಲ್ಲಿ ಹಚ್ಚಿದ್ರು, ಅದನ್ನು ನಾವು ಸಹಿತ ಇಲ್ಲೇ ಹಚ್ಚಿಬಿಟ್ವಿ. ಸೊ ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ, ಅಲ್ಲಿ ದೊಡ್ಡ ಲಿಂಗ ಇದೆಯಲ್ಲ ಅಲ್ಲಿ ಹೋಗಿ ಹಚ್ಚಬೇಕಂತೆ. ಆಮೇಲೆ ಗೊತ್ತಾಯಿತು ನಮಗೆ. ನೀವು ದೀಪ ಏನಾದರೂ ತಂದರೆ ಇಲ್ಲೇ ಹಚ್ಚಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಶಿವಲಿಂಗ ಅಂದ್ಬಿಟ್ಟು. ಈ ಶಿವ ಬಂದ್ಬಿಟ್ಟು 108 ಅಡಿ ಎತ್ತರ ಇದೆ. ಹಾಗೆ ನಂದಿ 32 ಅಡಿ ಎತ್ತರ ಇದೆ. ಇದು 90 ಲಕ್ಷಕ್ಕೂ ಹೆಚ್ಚು ಲಿಂಗ ಇರೋದ್ರಿಂದ ಇದನ್ನು ಕೋಟಿಲಿಂಗೇಶ್ವರ ಅಂತ ಕರೀತಾರೆ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥಿ ಸಿದ್ಧಿಗಾಗಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಲಿಂಗಕ್ಕೆ ಭಕ್ತಾದಿಗಳೇ ಪೂಜೆ ಮಾಡ್ಬೋದು ಯಾವಾಗ ಬೇಕಾದರೂ. ಲಿಂಗಗಳ ಪ್ರತಿಷ್ಠಾಪನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದೊಂದು ಲಿಂಗವು ಒಂದೊಂದು ಗಾತ್ರದ ಆಕಾರದಲ್ಲಿದೆ. ಕರ್ನಾಟಕದಿಂದ ಅಷ್ಟೇ ಅಲ್ಲ, ನಮ್ಮ ನೆರೆ ರಾಜ್ಯಗಳಾದ ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು ಆ ಕಡೆಯಿಂದೆಲ್ಲ ಬರ್ತಾರೆ ಜನ. ಇದು ಸುಮಾರು 15 ಎಕರೆ ಜಾಗದಲ್ಲಿ ಇದೆ ಲಿಂಗ. ಎಲ್ಲಿ ನೋಡಿದರೂ ಲಿಂಗವೇ ಲಿಂಗ. ಈ ದೇವಾಲಯದ ಪ್ರಾಂಗಣದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಪಾರ್ವತಿ, ಲಕ್ಷ್ಮಿ, ನವಗ್ರಹ, ವೆಂಕಟೇಶ್ವರ, ಇನ್ನು ಇತರೆ ದೇವಾನುದೇವತೆಗಳ ಪ್ರತ್ಯೇಕ ಗುಡಿಗಳಿವೆ ಇಲ್ಲಿ. ಬೆಳಿಗ್ಗೆ 6ರಿಂದ 9 ಗಂಟೆ ತನಕ ಓಪನ್ ಇರುತ್ತೆ.
ಕೋಟಿಲಿಂಗೇಶ್ವರಕ್ಕೆ ಯಾವ್ಯಾವ ಊರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ. ಬೆಂಗಳೂರಿಂದ 97 ಕಿಲೋಮೀಟ್ರು, ಮಂಗಳೂರಿಂದ 445, ಮೈಸೂರಿಂದ 238, ಹುಬ್ಬಳ್ಳಿಯಿಂದ 504, ಹಾಗೂ ಬೆಳಗಾವಿಯಿಂದ 600 ಕಿಲೋಮೀಟ್ರು, ಕೋಲಾರದಿಂದ 32, ಹಾಗೆ KGFನಿಂದ 8 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನಮ್ಮ ಕುಮಟಾದಿಂದ 564 ಕಿಲೋಮೀಟ್ರ್ ಆಗುತ್ತೆ. ಕೋಟಿಲಿಂಗೇಶ್ವರದಿಂದ ಬೆಂಗಳೂರಿಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಂಗಾರಪೇಟೆಯಿಂದ 1:50ಕ್ಕೊಂದು ಟ್ರೈನ್ ಇದೆ, 2:20ಕ್ಕೊಂದು ಟ್ರೈನ್ ಇದೆ. 1:50ಕ್ಕಿರೋ ಟ್ರೈನು ಯಶವಂತಪುರಕ್ಕೆ ಹೋಗುತ್ತೆ, 2:20ಕ್ಕಿರೋ ಟ್ರೈನು ಕೇರ್ಪುರಮ್ಗೆ ಹೋಗುತ್ತೆ. ನಿಮ್ಗೆ ಎರಡೂ ಮಿಸ್ ಆಯಿತು ಅಂದರೆ ನೀವು ಬಂಗಾರಪೇಟೆಗೆ ಬಂದು ಅಲ್ಲಿಂದ ಕೋಲಾರಕ್ಕೆ ಹೋಗಿ, ಅಲ್ಲಿ ಬೇಕಷ್ಟು ಬೆಂಗಳೂರು ಬಸ್ಗಳಿರುತ್ತೆ. ಇಲ್ಲ ಅಂದರೆ ಕೋಟಿಲಿಂಗೇಶ್ವರದಿಂದ ಸೀದಾ KGFಗೆ ಹೋಗಿ, ಅಲ್ಲಿ ಬೆಂಗಳೂರಿಗೆ ಬೇಕಷ್ಟು ಬಸ್ಗಳಿರುತ್ತೆ. ನೀವು ಹೇಗೆ ಬೇಕಾದರೂ ಹೋಗ್ಬೋದು. ಓಂ ನಮಃ ಶಿವಾಯ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್.